ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ನೋಡೋಣ ಅಂದರೆ ಫೋನ್ ಕಾಲಲ್ಲಿ ರೆಕಾರ್ಡ್ ಹೇಗೆ ಮಾಡೋದು. ಸೊ ನಿಮ್ಮ ಮೊಬೈಲಲ್ಲಿ ಯಾವುದೇ ಕಾಲ್ ಬರ್ಬೋದು, ಸೊ ನಿಮಗೆ ಆಟೋಮೆಟಿಕ್ಲಿ ರೆಕಾರ್ಡ್ ಆಗಬೇಕು. ಸೊ ಅದನ್ನು ಹೇಗಪ್ಪ ಮಾಡೋದು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲನೇದಾಗಿ ನೀವು ನಿಮ್ಮ ಫೋನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಮೇಲ್ಗಡೆ ನೋಡ್ಬೋದು 3 ಡಾಟೆಡ್ ಲೈನ್ ಕಾಣಿಸ್ತೈತಲ್ಲ, 3 ಡಾಟ್ ಅಂದರೆ 3 ಟಿಕೆಗಳು ಬಂದಿರ್ತೈತೆ ನೋಡಿ ಮೇಲ್ಗಡೆ. ಮೈಕ್ ಪಕ್ಕ ಇದೆ ನೋಡಿ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಬರ್ತದೆ ನೋಡಿ, 3 ಆಪ್ಷನ್ಸಲ್ಲಿ ಸೆಕೆಂಡ್ನೇ ಆಪ್ಷನ್ ಐತಲ್ಲ ಸೆಟ್ಟಿಂಗ್ಸ್ ಅಂತ, ಸೊ ಇದನ್ನ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ. ಸ್ಕ್ರೋಲ್ ಡೌನ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಐತೆ ನೋಡಿ ಕಾಲ್ ರೆಕಾರ್ಡಿಂಗ್ ಅಂತ ಐತೆ ನೋಡಿ ಆಪ್ಷನು, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇವಾಗ ಹಾಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಆಟೋಮೆಟಿಕ್ಲಿ ರೆಕಾರ್ಡ್ ಅನ್ನೌನ್ ನಂಬರ್ಸ್ ಅಂತ ಐತಲ್ಲ, ಇದ್ರ ಪಕ್ಕದಲ್ಲಿ ಒಂದು ವೈಟ್ ಕಲರ್ ಆಪ್ಷನ್ ತೋರಿಸುತ್ತೆ ನೋಡಿ ಮಾರ್ಕ್ ಮಾಡೋದು, ಸೊ ಅದನ್ನು ಕ್ಲಿಕ್ ಮಾಡಿ. ಈ ಕೆಳಗಡೆ ಬ್ಲೂ ಕಲರ್ ಅಲ್ಲಿ ಆಲ್ವೇಸ್ ಅಂತ ಐತೆ ನೋಡಿ, ಸೊ ಅದನ್ನ ಕ್ಲಿಕ್ ಮಾಡಿ. ಸೊ ಅದು ಇವಾಗ ನೋಡ್ಬೋದು ಬ್ಲೂ ಕಲರ್ ಅಲ್ಲಿ ಆನ್ ಆಗೈತಾ. ಸೊ ಇವಾಗ ಅದ್ರ ಕೆಳಗಡೆ ಒಂದು ಆಪ್ಷನ್ ಐತೆ ಆಟೋಮೆಟಿಕ್ಲಿ ರೆಕಾರ್ಡ್ ದಸ್ ನಂಬರ್ಸ್ ಅಂತ ಐತೆ ನೋಡಿ, ಸೊ ಇದನ್ನ ಕ್ಲಿಕ್ ಮಾಡಿ. ಆಲ್ವೇಸ್ ರೆಕಾರ್ಡ್ ಸೆಲೆಕ್ಟೆಡ್ ನಂಬರ್ಸ್ ಅಂತ ಐತೆ ನೋಡಿ. ಸೊ ಇದು ಆಪ್ಷನ್ ಏನಪ್ಪ ಅಂದರೆ, ಸೊ ನಿಮಗೆ ಯಾವ ನಂಬರ್ ಆಟೋಮೆಟಿಕ್ಲಿ ರೆಕಾರ್ಡ್ ಆಗಬೇಕು ಅಂತ ಸೊ ಇಲ್ಲಿ ಕೇಳುತ್ತೆ. ಸೊ ನಿಮಗೆ ಯಾವ ನಂಬರ್ಸ್ ಬೇಕು ಸೊ ಅದನ್ನಷ್ಟೇ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು, ಸೊ ಅವ್ರು ಯಾವಾಗ ಕಾಲ್ ಮಾಡ್ತಾರೋ ನೋಡಿ, ಸೊ ಅವಾಗಷ್ಟೇ ರೆಕಾರ್ಡ್ ಆಗುತ್ತೆ ಇದು ಈ ಆಪ್ಷನ್ನು. ಸೊ ನೀವು ಇದನ್ನು ಬೇಕು ಅಂದರೆ ಆನ್ ಮಾಡ್ಕೊಳ್ಬೋದು. ಸೊ ಇದನ್ನು ಹೇಗೆ ಆನ್ ಮಾಡೋದು ಅಂದರೆ, ಸೊ ಅದ್ರ ಪಕ್ಕದಲ್ಲಿ ಒಂದು ವೈಟ್ ಕಲರ್ ಮಾರ್ಕ್ ತೋರಿಸೈತೆ ನೋಡಿ, ರೌಂಡ್ ಶಿಪ್ ಕಲರು, ಸೊ ಅದನ್ನ ಕ್ಲಿಕ್ ಮಾಡಿ. ಕೆಳಗಡೆ ಬ್ಲೂ ಕಲರಲ್ಲಿ ಆಲ್ವೇಸ್ ರೆಕಾರ್ಡ್ ಅಂತ ಐತಲ್ಲ, ಸೊ ಇದನ್ನ ಕ್ಲಿಕ್ ಮಾಡಿ. ಬ್ಲೂ ಕಲರಲ್ಲಿ ಚೂಸ್ ಎ ಕಾಂಟ್ಯಾಕ್ಟ್ ಅಂತ ಐತೆ ನೋಡಿ, ಸೊ ಇದನ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಳಗಡೆ ನಿಮ್ಮ ಫೋನ್ ಕಾಲ್ ಆಪ್ಷನ್ ಬರುತ್ತೆ, ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನೋಡ್ಕೊಳ್ಬೋದು ನಿಮ್ಮ ಫೋನಲ್ಲಿರೋ ಎಲ್ಲ ನಂಬರ್ಸು ಇಲ್ಲಿ ಕೆಳಗಡೆ ಬಂದಿರುತ್ತೆ. ಸೊ ಇದನ್ನು ನೀವು ಒಂದೊಂದೇ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ರೆಕಾರ್ಡ್ ಮಾಡ್ಕೊಳ್ಬೋದು. ಬೇಡಪ್ಪ ಅಂದರೆ ಈ ಆಪ್ಷನ್ನ ಆಫ್ ಮಾಡ್ಕೊಂಬಿಡಿ. ಅದು ಯಾವುದೇ ನಂಬರ್ ಬಂದು ಸೊ ನಿಮ್ಮ ಕಾಂಟ್ಯಾಕ್ಟಲ್ಲಿ ಇರೋದಲ್ಲಿ ಅಥವಾ ಅನ್ನೋನ್ ನಂಬರ್ ಬರಲಿ, ಸೊ ಅದು ರೆಕಾರ್ಡ್ ಆಗುತ್ತೆ. ಸೊ ಇದನ್ನು ಆಪ್ಷನ್ ಆನ್ ಮಾಡ್ಕೊಂಡಿಲ್ಲ ಅಂದರೆ ಅದು ರೆಕಾರ್ಡ್ ಆಗುತ್ತೆ. ನೀವು ಆನ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಯಾವ್ದು ಬೇಕು ಸೊ ಅದನ್ನು ಇಲ್ಲಿ ನಂಬರ್ ಸೆಲೆಕ್ಟ್ ಮಾಡಿಕೊಂಡು ರೆಕಾರ್ಡ್ ಮಾಡ್ಕೊಳ್ಬೋದು. ಸೊ ಇದೇನು ಬೇಡಪ್ಪ ಅಂದರೆ, ಸೊ ಇಲ್ಲಿ ನೋಡ್ಕೊಳ್ಬೋದು ಇಲ್ಲಿ ಬ್ಲೂ ಕಲರ್ ಟಿಕ್ ಆಗೈತಲ್ಲ, ಸೊ ಇದನ್ನ ಆಫ್ ಮಾಡ್ಕೊಂಬಿಡಿ. ಸೊ ಆಫ್ ಮಾಡ್ಕೊಂಡಿದ್ದಾದ್ಮೇಲೆ ಬ್ಯಾಕ್ ಬಂದುಬಿಡಿ. ಸೊ ಇಲ್ಲಿ ಕೆಳಗಡೆ ಪ್ಲೇ ಆಡಿಯೋ ಟ್ಯೂನ್ ಇನ್ಸ್ಟಾಟೆಡ್ ಆಫ್ ಡಿಸ್ಕ್ಲೈಮರ್, ಸೊ ಇದು ಆಪ್ಷನ್ ಏನಂದರೆ, ಸೊ ನೀವು ಕಾಲ್ ಮಾಡಿದಾಗ ರಿಂಗ್ ಬರುತ್ತೆ ನೋಡಿ, ಸೊ ಅವ್ರಿಗೆ ಅಂದರೆ ಮ್ಯೂಸಿಕ್ ಆಗಿರ್ಬೋದು, ಸೊ ಅಥವಾ ಇನ್ನೂ ಯಾವುದೋ ರೆಕಾರ್ಡ್ಸ್ ಆಗಿರ್ಬೋದು, ಸೊ ನಿಮ್ಮ ರೀಚಾರ್ಜ್ ಮುಗಿಯೋದಾಗಿರ್ಬೋದು, ಸೊ ಈ ಥರ ಹಲವಾರು ರೆಕಾರ್ಡ್ಸ್ಗಳು ನಿಮಗೆ ಕಾಲ್ ಮಾಡಿದಾಗ ಸಿಗುತ್ತೆ. ಸೊ ಅದನ್ನು ನೀವು ರೆಕಾರ್ಡ್ ಮಾಡ್ಕೋಬೇಕಂದ್ರೆ ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಆಪ್ಷನ್ ಐತೆ ನೋಡಿ, ಸೊ ಅದನ್ನು ಕ್ಲಿಕ್ ಮಾಡಿದರೆ ಸೊ ಅದು ಕೂಡ ರೆಕಾರ್ಡ್ ಆಗುತ್ತೆ ಇಲ್ಲಿ. ಸೊ ನಿಮ್ಗೆ ಅದು ಬೇಡಪ್ಪ, ಬರೀ ನಾವು ಸೊ ರಿಂಗ್ ಆದಮೇಲೆ ಎತ್ತಿ ಮಾತಾಡ್ತಾರೆ ನೋಡಿ, ಸೊ ಅದು ಅಷ್ಟೇ ರೆಕಾರ್ಡ್ ಆಗಬೇಕು ಅಂದರೆ ಸೊ ಇಲ್ಲಿ ಅದನ್ನು ಆಪ್ಷನ್ನ ಆನ್ ಮಾಡ್ಕೋಬೇಡಿ, ಆನ್ ಮಾಡ್ಕೊಬಿಡಿ. ಸೊ ನಿಮಗೆ ಬೇಕಂದರೆ ಸೊ ನೀವು ಆನ್ ಮಾಡ್ಕೊಳ್ಬೋದು. ಸೊ ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ನೀವು ಕಾಲ್ ಮಾಡಿದಾಗಿಂದ ಲಾಸ್ಟ್ ಎಂಡಿನ ತನಕ ಇದು ರೆಕಾರ್ಡ್ ಆಗುತ್ತೆ. ಸೊ ನೀವು ಇದನ್ನು ಆಫ್ ಮಾಡಿದ್ರಿ ಅಂದರೆ ಕಾಲ್ ಮಾಡಿದಾದ್ಮೇಲೆ ರಿಸೀವ್ ಮಾಡಿ ಮಾತಾಡ್ತಾರೆ ನೋಡಿ, ಸೊ ಮಾತಾಡೋದ್ರಿಂದ ಸ್ಟಾರ್ಟಾಗಿ ನೀವು ಕಟ್ ಮಾಡೋವರೆಗೂ ಸೊ ಅದು ರೆಕಾರ್ಡ್ ಆಗುತ್ತೆ ಎಂಡವರೆಗೂ. ಸೊ ಇದು ಈ ಥರ ಆಗುತ್ತೆ. ಸೊ ನಿಮಗೆ ಬೇಕಂದರೆ ಸೊ ಇಲ್ಲಿ ಪಕ್ಕದಲ್ಲಿ ಒಂದು ವೈಟ್ ಕಲರ್ ಆಪ್ಷನ್ನೇ ತೋರಿಸುತ್ತೆ ನೋಡಿ ಟಿಕ್ ಮಾಡೋದು, ಸೊ ಅದನ್ನ ಕ್ಲಿಕ್ ಮಾಡಿ. ಬ್ಲೂ ಕಲರ್ರಿ ಅಗ್ರಿ ಅಂತ ಐತೆ ನೋಡಿ, ಸೊ ಇದನ್ನ ಕ್ಲಿಕ್ ಮಾಡಿದರೆ ಮುಗೀತು. ಸೊ ನಿಮಗೆ ಇಷ್ಟೊತ್ತನ ಹೇಳಿದ್ನಲ್ಲ, ಸೊ ಆ ರೀತಿ ಅದು ಸಾಂಗ್ ಪ್ಲೇ ಆಗುತ್ತೆ. ಸೊ ಇಲ್ಲಾಂದರೆ ಬರೀ ಮಾತಾಡೋದಷ್ಟೇ ರೆಕಾರ್ಡ್ ಆಗುತ್ತೆ. ಸೊ ಆಯಿತು, ಇದಿಷ್ಟು ರೆಕಾರ್ಡ್ ಮಾಡೋದು. ನಿಮಗೆ ಇನ್ನೂ ಯಾವುದೇ ಪರ್ಸನ್ ಕಾಲ್ ಮಾಡ್ಬೋದು, ಸೊ ಅದು ಇನ್ಮೇಲೆ ರೆಕಾರ್ಡ್ ಆಗುತ್ತೆ. ಸೊ ಇವತ್ತಿನ ಒಂದು ವಿಡಿಯೋ ಇಷ್ಟ ಗಾಯ್ಸ್. ಸೊ ನಿಮಗೇನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬೈ ಬಾಯ್.